ಹಾಯ್, ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಏಪ್ರಿಲ್ 24ರಿಂದ ಸ್ಟಾರ್ಟ್ ಆಗುತ್ತೆ. ಈಗ ತುಂಬಾ ಸ್ಟೂಡೆಂಟ್ಸ್ ಎರಡನೇ ಬೋರ್ಡ್ ಎಕ್ಸಾಮ್ನ ಡ್ರೆಸ್ ಕೋಡ್ ಏನಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಪರ್ಟಿಕ್ಯುಲರ್ ಆಗಿ ಡ್ರೆಸ್ ಕೋಡ್ ಅಂತ ಏನಿರಲ್ಲ. ಈಗ 2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ ಮೊದಲೇ ಬಾರಿಗೆ ಮಾರ್ಚಲ್ಲಿ ಎಕ್ಸಾಮ್ ಬರೆದಿದ್ರೆ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಆಗಿ, ಅಂದ್ರೆ ನೀವು 2024-25 ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ. ಹಾಗಿದ್ರೆ ನೀವೀಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಏನಿತ್ತು ಮಾರ್ಚಲ್ಲಿ, ಅದಕ್ಕೆ ಯಾವ ಡ್ರೆಸ್ ಅನ್ನ ಹಾಕೊಂಡು ಹೋಗಿದ್ರೆ ಕಾಲೇಜ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಹೋಗಿದ್ರಿ. ಸೊ ಆ ಕಾಲೇಜ್ ಯೂನಿಫಾರ್ಮ್ ಏನಿದೆ ಅದನ್ನ ಹಾಕೊಂಡು ಈ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಅಟೆಂಡ್ ಆಗ್ಬೋದು. ಅಂದ್ರೆ ಕಾಲೇಜ್ ಯೂನಿಫಾರ್ಮ್, ಕಾಲೇಜ್ ID ಕಾರ್ಡ್, ಸೊ ಅದನ್ನ ಧರಿಸ್ಕೊಂಡು ನೀವು ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೀಬಹುದು. ಅದೇ ರಿಪೀಟರ್ ಆಗಿದ್ರೆ, ಅಂದ್ರೆ ಹಿಂದಿನ ವರ್ಷ ಅಥವಾ ಹಿಂದಿನ ವರ್ಷಗಳಲ್ಲಿ ಸೆಕೆಂಡ್ ಪಿ ಯು ಸಿ ಅನ್ನ ಸ್ಟಡಿ ಮಾಡಿದಿರಾ, ಈಗ ಪಾಸ್ ಆಗಬೇಕು ಅಂತ ಎಕ್ಸಾಮ್ ಬರೀತಾ ಇದ್ರೆ, ಎರಡನೇ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದೀರಾ, ಹಾಗಿದ್ದಾಗ ನೀವು ಬೇಕಿದ್ರೆ ಕಲರ್ ಡ್ರೆಸ್ ಹಾಕೊಂಡು ಈ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಅಟೆಂಡ್ ಆಗ್ಬೋದು. ಓಕೆನಾ? ಅಂದ್ರೆ ಪರ್ಟಿಕ್ಯುಲರ್ ಡ್ರೆಸ್ ಕೋಡ್ ಅಂತ ಏನಿಲ್ಲ, ಬಟ್ ರೆಗ್ಯುಲರ್ ವಿದ್ಯಾರ್ಥಿಗಳು ಇದೇ ವರ್ಷ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳಿದ್ರೆ ಅಂತವರು ಕಾಲೇಜ್ ಯೂನಿಫಾರ್ಮ್ ಅಲ್ಲೇ ಎಕ್ಸಾಮ್ ಬರೆದ್ರೆ ಒಳ್ಳೇದು. ಓಕೆ, ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.